ಸ್ನೇಹಿತರೆ ನಮಸ್ಕಾರ. SRB ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳು ಅಥವಾ ಹಳೆಯ ರೇಷನ್ ಕಾರ್ಡ್ದಲ್ಲಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಅರ್ಜಿಗಳು ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೀವೇನಾದರೂ ಹೊಸ BPL ರೇಷನ್ ಕಾರ್ಡ್ ಆಗಿರ್ಬೋದು, APL ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ನಿಮ್ಮ ಹತ್ರ ಹಳೆಯ ರೇಷನ್ ಕಾರ್ಡ್ದಲ್ಲಿ ಏನಾದರೂ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಬಯಸ್ತಿದ್ರೆ ಅಂಥ ಅರ್ಜಿಗಳು ಈಗಾಗಲೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ ದಿನಾಂಕದಿಂದ ಅರ್ಜಿಗಳು ಪ್ರಾರಂಭವಾಗಿದೆ, ಹಾಗೆ ಯಾವ ಸಮಯಕ್ಕೆ ನೀವು ರೇಷನ್ ಕಾರ್ಡ್ಗಳ ಅರ್ಜಿನ ಸಲ್ಲಿಸ್ಬೋದು, ಅಥವಾ ಹಳೆ ರೇಷನ್ ಕಾರ್ಡ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ತಿದ್ದುಪಡಿನ ಯಾವ ರೀತಿ ಮಾಡ್ಕೊಳ್ಬೇಕಂತ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಹೊಸ ರೇಷನ್ ಕಾರ್ಡ್ಗೆ ಏನೆಲ್ಲ ದಾಖಲಾತಿಗಳು ಬೇಕು ಅರ್ಜಿ ಸಲ್ಲಿಸಲಿಕ್ಕೆ, ಅದು ಕೂಡ ಈ ಒಂದು ವಿಡಿಯೋದಲ್ಲಿದೆ. ಸ್ನೇಹಿತರೆ, ಈಗಾಗಲೇ ಹೊಸ ರೇಷನ್ ಕಾರ್ಡ್ ಏನಾದರೂ ಅರ್ಜಿನ ಸಲ್ಲಿಸಲಿಕ್ಕೆ ಬಯಸ್ತಿದ್ರೆ BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಅಂದರೆ PGVT ಅಂತ ಬುಡಕಟ್ಟು ಜನಾಂಗದವರಿಗೆ. ಅದ್ರ ಜೊತೆಗೆ ಈ ಶ್ರಮ್ ಕಾರ್ಡನ್ನು 2020ರಿಂದ 2021 ತನಕ ಯಾರು ಮಾಡ್ಕೊಂಡಿರ್ತಾ ಅಂಥವ್ರು ಸರ್ಕಾರದಲ್ಲಿರುವಂಥ ಲಿಸ್ಟ್ನಲ್ಲಿ ಹೆಸರು ಏನಾದರೂ ಇದ್ದರೆ, ಅಥವಾ ನೀವೇನಾದರೂ ಅರ್ಜಿನ ಸಲ್ಲಿಸಲಿಕ್ಕೆ ಹೋದಾಗ ನಿಮ್ಮ ಆಧಾರ್ ಕಾರ್ಡ್ನ ಹಾಕಿದಾಗ ಅಲ್ಲಿ ಈ ಶ್ರಮ ಕಾರ್ಡ್ಗೆ ನೀವು ಆ ಲಿಸ್ಟ್ನಲ್ಲಿ ಎಲಿಜಿಬಲ್ ಇದ್ದರೆ ಮಾತ್ರ ಅದು ತೆಗೆದುಕೊಳ್ಳುತ್ತೆ. ಓಕೆ, ಸೊ ಈಗ ಕೆಲವೊಂದು ಏನು ಸೈಬರ್ ಸೆಂಟರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಈ ಶ್ರಮ್ ಕಾರ್ಡನ್ನು ನಿಮಗೆ ತೆಕ್ಕೊಡ್ತೀವಿ, ನಂತರ ನೀವು ಈಸಿಯಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದೀರಿ. ಸೊ ಯಾವುದೇ ರೀತಿ ಆಗಲ್ಲ. 2020-21ನೇ ಸಾಲಿನಲ್ಲಿ ಯಾರೆಲ್ಲ ಈ ಶ್ರಮ ಕಾರ್ಡನ್ನು ತೆಗೆದುಕೊಂಡಿರ್ತಾರೆ ಅಂಥವರ ಅರ್ಜಿಗಳು ಮಾತ್ರ ಅಲ್ಲಿ ತೆಗೆದುಕೊಳ್ತಾ ಇದೆ. ಓಕೆ, ಸೊ ಅಂಥವರು ಅಥವಾ PGVT ಅಂದರೆ ಬುಡಕಟ್ಟು ಜನಾಂಗದವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಸರ್ಕಾರದವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಹೊಸ ರೇಷನ್ ಕಾರ್ಡ್ ಜನರಲ್ ಅವನಿಗೆ ಯಾವಾಗ ಸ್ಟಾರ್ಟ್ ಅಂತ ಕೇಳ್ಬೋದು. ಸೊ ಯಾವುದೇ ರೀತಿ ಜನರಲ್ ಅವರಿಗೆ ಈಗಾಗಲೇ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಸೊ ಮೆಡಿಕಲ್ ಎಮರ್ಜೆನ್ಸಿ ಸಲುವಾಗಿ ಮೇಜರ್ ಡಾಕ್ಯುಮೆಂಟ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅವರು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಬೋದು. ಓಕೆ, ಇನ್ನು ಉಳಿದವರು ಯಾವುದೇ ರೀತಿ ಜನರಲ್ ಕ್ಯಾಟಗರಿನವರು ಇದ್ದರೆ ಅಂಥವ್ರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಬರಲ್ಲ. ಸೊ ಅವ್ರಿಗೆ ಕೂಡ ತುಂಬಾ ಈಗ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಸರ್ಕಾರದಲ್ಲಿ 2 ಲಕ್ಷಕ್ಕಿಂತ ಜಾಸ್ತಿ BPL ರೇಷನ್ ಕಾರ್ಡ್ಗಳು ವಿಲೇಮಾರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇನ್ನೂ ಕೂಡ ಅದರ ಬಗ್ಗೆ ಯಾರಿಗೂ ಕೂಡ ರೇಷನ್ ಕಾರ್ಡ್ಗಳನ್ನು ಕೊಟ್ಟಿಲ್ಲ. ಸೊ ಏನಾಗುತ್ತೆ, ಈಗ ರೇಷನ್ ಕಾರ್ಡ್ ಕೊಟ್ಟರೆ ಏನಾಗುತ್ತೆ, ಸರ್ಕಾರದ ಮೇಲೆ ಹೊರೆ ಬೀಳಲಿದೆ ಅಂತ ಹೇಳ್ಬೋದು. ಸೊ ಇದರ ಜೊತೆಗೆ APL ಕಾರ್ಡ್ನ ನೀವು ಅರ್ಜಿನ ಸಲ್ಲಿಸಲಿದೆ ಒಂದೇ ದಿನದಲ್ಲಿ ನಿಮಗೆ APL ಕಾರ್ಡ್ ರೇಷನ್ ಕಾರ್ಡ್ ಸಿಗುತ್ತದೆ. BPLಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಅರ್ಜಿನ ಸಲ್ಲಿಸಲಿ ಪ್ರಿಂಟ್ಔಟ್ನ ಇಟ್ಕೊಂಡು ಯಾವಾಗ ಸರ್ಕಾರದಿಂದ ಅಪ್ರೂವಲ್ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮಗೆ BPL ರೇಷನ್ ಕಾರ್ಡ್ ಸಿಗುತ್ತೆ. ಅಲ್ಲಿವರೆಗೆ ನೀವು ಕಾಯ್ದುಕೊಂಡು ಕುಳಿತುಕೊಳ್ಳಬೇಕಾಗುತ್ತದೆ. ಸೊ APL ಕಾರ್ಡ್ನವರಿಗೆ ಯಾವುದೇ ರೀತಿಯಲ್ಲಿ ಆದಾಯ ಪ್ರಮಾಣ ಪತ್ರದ ಅವಶ್ಯಕತೆ ಇರಲ್ಲ. ಅವರು ಏನು ಮಾಡ್ಬೇಕಂದ್ರೆ ತಮ್ಮ ಆಧಾರ್ ಕಾರ್ಡ್ಗಳನ್ನು ಕೊಟ್ಟರೆ ಸಾಕು, APL ಕಾರ್ಡ್ ಅವರಿಗೆ ಆಗುತ್ತೆ. ಓಕೆ, ಸೊ ಇದ್ರ ಜೊತೆಗೆ ನೀವೇನಾದರೂ BPL ಕಾರ್ಡ್ಗೆ ಅರ್ಜಿನ ಸಲ್ಲಿಸಲಿಕ್ಕೆ ಹೋದಾಗ ಕುಟುಂಬದ ಮಹಿಳೆಯನ್ನಿರ್ತಾರೆ ಅಂಥವರ ಹೆಸರಲ್ಲಿ 1,20,000ಕ್ಕಿಂತ ಒಳಗಡೆ ಇರುವಂಥ ಆದಾಯ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಎಲ್ಲ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು ಬೇಕಾಗುತ್ತವೆ. ಸೊ ಇಷ್ಟಿದ್ರೆ ಸಾಕು, ನೀವು BPL ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಇದ್ರ ಜೊತೆಗೆ ನೀವೇನಾದರೂ ನಗರ ಪ್ರದೇಶದಲ್ಲಿ 1,000 ಸ್ಕ್ವೇರ್ ಫೂಟ್ ಅಂದರೆ ಮನೇನ ಹೊಂದಿದ್ರೆ, ಜಾಗದಲ್ಲಿ ಮನೇನ ಕಟ್ಟಿದರೆ ಅಂಥವರಿಗೆ ಎಲಿಜಿಬಲ್ ಆಗಲ್ಲ. ಕಾರ್ ಇದ್ದರೆ ಎಲಿಜಿಬಲ್ ಆಗಲ್ಲ. 1,20,000ಕ್ಕಿಂತ ಆದಾಯ ಜಾಸ್ತಿ ಇದ್ದರೆ ಅಂಥವ್ರಿಗೂ ಕೂಡ ಆಗಲ್ಲ. ಸೊ ಈ ರೀತಿ ಸರ್ಕಾರದ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ. ಸೊ ಸರ್ಕಾರದ ಈ ಸೂಚನೆಗಳನ್ನ ಪಾಲನೆ ಮಾಡಿದರೆ ಅಂಥವರು BPL ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಈಗ ನಿಮ್ಮ ತಿದ್ದುಪಡಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಏನೇನು ದಾಖಲಾತಿ ಕೇಳ್ತಾರೆ ಅಂದರೆ, ಸ್ನೇಹಿತರೆ, ತಿದ್ದುಪಡಿ ಮಾಡಲಿಕ್ಕೆ ಹೋದಾಗ ನೀವೇನಾದರೂ ಹೆಸರನ್ನ ಸೇರ್ಪಡೆ ಮಾಡಲಿಕ್ಕೆ ಹೋದರೆ ಕುಟುಂಬದಲ್ಲಿರೋ 6 ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ದರೆ ಅಂಥವರಿಗೆ ಯಾವುದೇ ರೀತಿ ಆದಾಯ ಪ್ರಮಾಣ ಪತ್ರದ ಅವಶ್ಯಕತೆ ಇರಲ್ಲ. ಅವರು ತಮ್ಮ ಬರ್ತ್ ಸರ್ಟಿಫಿಕೇಟ್ನ ಕೊಟ್ಟರೆ ಸಾಕು. ಬರ್ತ್ ಸರ್ಟಿಫಿಕೇಟು ಅದ್ರ ಜೊತೆಗೆ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇವೆರಡಿದ್ದರೆ ಸಾಕು, ಆ ಮಗುವಿನ ರೇಷನ್ ಕಾರ್ಡ್ದಲ್ಲಿ ಹೆಸರು ಹಾಕ್ಕೊಳ್ಬೋದು. ಸೊ ಇದರ ಜೊತೆಗೆ ನೀವೇನಾದರೂ 6 ವರ್ಷಕ್ಕಿಂತ ಮೇಲ್ಗಡೆ ಅಂದರೆ 6 ವರ್ಷ ಯಾರಿಗೆ ಆಗಿರುತ್ತೆ ಅಂಥವರು 1ನೇ ತರಗತಿಗೆ ಸೇರಿರುತ್ತಾರೆ. ಅಂಥವರು ಶಾಲಾ ದಾಖಲಾತಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕಾಗುತ್ತೆ. ರೇಷನ್ ಕಾರ್ಡ್ಗೆ ಅಲ್ಲಿ ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ. ಆ ಮಗುವಿನ ಆದಾಯ ಪ್ರಮಾಣ ಪತ್ರ ತಗೊಂಡ್ರೆ ರೇಷನ್ ಕಾರ್ಡಲ್ಲಿ ಹೆಸರನ್ನ ಹಾಕ್ಕೊಳ್ಬೋದು.
ಇನ್ನು ರೇಷನ್ ಕಾರ್ಡ್ದಲ್ಲಿ ಯಾರೆಲ್ಲ ಹೆಸರು ಕಡಿಮೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ರೇಷನ್ ಕಾರ್ಡ್ದಲ್ಲಿ ನೀವೇನಾದರೂ ಹೆಸರನ್ನ ಕಡಿಮೆ ಮಾಡಲಿಕ್ಕೆ ಹೋದಾಗ 2 ರೀತಿ ಆಗುತ್ತೆ. ಒಂದು, ಈಗ ಮಗಳಿರ್ತಾಳೆ, ಮಗಳು ಏನಾದರೂ ಮದುವೆ ಮಾಡಿಕೊಟ್ರೆ ಗಂಡನ ಮನೆಗೆ ಹೋದಾಗ ಅಂಥವರ ರೇಷನ್ ಕಾರ್ಡ್ದಿಂದ ಕಡಿಮೆ ಮಾಡ್ಬೋದು. ಇನ್ನೊಂದು ಯಾವ ರೀತಿ ಬರುತ್ತೆ ಅಂದರೆ, ಈಗ ಕುಟುಂಬದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು, ಮಹಿಳೆ ಏನಾದರೂ ತೀರ್ಕೊಂಡಾಗ ಡೆತ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಡೆತ್ ಸರ್ಟಿಫಿಕೇಟ್ನ ಕೊಟ್ಟು ಕೂಡ ಅವರು ಹೆಸರನ್ನ ಕಡಿಮೆ ಮಾಡ್ಬೋದು. ಈ 2 ರೀತಿಯಲ್ಲಿ ಮಾತ್ರ ನಾವು ರೇಷನ್ ಕಾರ್ಡಲ್ಲಿ ಕಡಿಮೆ ಮಾಡ್ಬೋದು. ಇನ್ನೇನು ಬರುತ್ತೆ ಅಂದರೆ ಶಾಪ್ ಚೇಂಜ್ ಅಂತ ಬರುತ್ತೆ. ಶಾಪ್ ಚೇಂಜ್ ಅಂದರೆ ಈಗ ರೇಷನ್ ಕಾರ್ಡ್ ಅಂಗಡಿನ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೊಳ್ಬೋದು. ಈಗ ಏನಾಗುತ್ತಿರುತ್ತೆ, ನಿಮ್ಮ ಹತ್ತಿರದ ಒಂದು ರೇಷನ್ ಕಾರ್ಡ್ ಅಂಗಡಿ ಇರುತ್ತೆ. ನೀವು ಅರ್ಜಿ ಸಲ್ಲಿಸಿದಾಗ ಬೇರೆ ಒಂದು ರೇಷನ್ ಕಾರ್ಡದ ಶಾಪ್ ನಂಬರ್ ಹಾಕಿರ್ತಾರೆ. ನಂತರ ನಿಮಗೆ ನಿಮ್ಮ ಹತ್ತಿರದ ರೇಷನ್ ಕಾರ್ಡ್ ಅಂಗಡಿ ಅಂದರೆ ರೇಷನ್ ಅಂಗಡಿ ಬೇಕಂದರೆ ನೀವು ಕೂಡ ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಓಕೆ. ಇದರ ಜೊತೆಗೆ ನೀವೇನಾದರೂ ಆಧಾರ್ ಕಾರ್ಡಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಂಡಿದ್ರೆ, ನಿಮ್ಮ ಫೋಟೋ ಆಗಿರ್ಬೋದು, ಅದರ ಜೊತೆಗೆ ನಿಮ್ಮ ಹೆಸರು ಮತ್ತು ಫೋಟೋನ ಚೇಂಜ್ ಮಾಡ್ಕೊಂಡಿದ್ರೆ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಕೊಂಡು ರೇಷನ್ ಕಾರ್ಡಲ್ಲಿ ಹೊಸದಾಗಿ ಬರುತ್ತೆ. ಓಕೆ. ಈ ರೀತಿ ಕೂಡ ಮಾಡ್ಕೊಳ್ಳೋದು. ಇದರ ಜೊತೆಗೆ ನೀವೇನಾದರೂ ವಿಳಾಸ ಏನಾದರೂ ಚೇಂಜ್ ಆಗಿದ್ರೆ ಅಂಥವರು ಕೂಡ ನಿಮ್ಮ ವಿಳಾಸವನ್ನು ರೇಷನ್ ಕಾರ್ಡಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಇದು ತಿದ್ದುಪಡಿ ಅಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳು. ಓಕೆ. ಇಟ್ಟು ಬಿಟ್ಟರೆ ಏನೂ ಇರಲ್ಲ. APL ಕಾರ್ಡ್ಗೆ ಏನಾಗುತ್ತೆ ಅಂದರೆ, ಕಡ್ಡಾಯವಾಗಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಮಾಡ್ಕೊಳ್ಳಿ. ಏನಕ್ಕಾಗಿ ಅಂದರೆ, ಅರ್ಜಿ ಸಲ್ಲಿಸುವಾಗ ಆ ವ್ಯಕ್ತಿಗೆ ಏನಾಗುತ್ತೆ, OTP ಹೋಗುತ್ತೆ. ಕಡ್ಡಾಯವಾಗಿ APL ಕಾರ್ಡ್ ಯಾರು ಮಾಡಿಸ್ಕೊಳ್ಳಿಕ್ಕೆ ಇಚ್ಛಿಸ್ತಾರೆ ಅಂಥವರು ತಮ್ಮ ಆಧಾರ್ ಕಾರ್ಡ್, ಪ್ರತಿ ಕುಟುಂಬದಲ್ಲಿ ಎಲ್ಲರದು ಕೂಡ ನೀವೇನು ಮಾಡಬೇಕಾಗುತ್ತೆ, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಹೊಸ ಅರ್ಜಿ ಬಗ್ಗೆ ಮತ್ತು ಹಳೆ ರೇಷನ್ ಕಾರ್ಡ್ ತಿದ್ದುಪಡಿ ಯಾವ ರೀತಿ ಮಾಡ್ಕೊಳ್ಬೇಕು, ಅದ್ರ ಜೊತೆಗೆ ಬೇಕಾಗುವಂಥ ದಾಖಲಾತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.